ನಮಸ್ಕಾರ ವೀಕ್ಷಕರೇ, ಆರ್ಆರ್ ನ್ಯೂಸ್ ಕನ್ನಡಗೆ ಸ್ವಾಗತ. ದೇವನಹಳ್ಳಿಯಲ್ಲಿ ಶ್ರೀ ವಾಲ್ಮೀಕಿ ಗ್ರಾಮೀಣ ಸಹಕಾರ ಸಂಘದ ವತಿಯಿಂದ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಸಾಲ ಸೌಲಭ್ಯ ವಿತರಣೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಘದ ಅಧ್ಯಕ್ಷ ಬಿದಲೂರು ಗ್ರಾಮದ ಮುನಿಕೃಷ್ಣಪ್ಪ, ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಸಹಕಾರ ಸಂಘಗಳ ಕೊಡುಗೆ ಮಹತ್ವವಾಗಿದೆ ಎಂದು ತಿಳಿಸಿದರು. ವಿವಿಧ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಸಾಲ ಮಂಜೂರಾತಿ ಪತ್ರಗಳನ್ನು ವಿತರಿಸಲಾಗಿದ್ದು, ಈ ಸಾಲ ಸೌಲಭ್ಯದಿಂದ ತಮ್ಮ ಆರ್ಥಿಕ ಚಟುವಟಿಕೆಗಳಿಗೆ ಉತ್ತೇಜನ ದೊರೆಯಲಿದೆ ಎಂದು ಫಲಾನುಭವಿಗಳು ಸಂತಸ ವ್ಯಕ್ತಪಡಿಸಿದರು. ಈ ಕುರಿತಾದ ಹೆಚ್ಚಿನ ಮಾಹಿತಿ ಇಲ್ಲಿದೆ. ಗ್ರಾಮೀಣ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಮತ್ತೊಂದು ಮಹತ್ವದ ಹೆಜ್ಜೆಯಾಗಿ ದೇವನಹಳ್ಳಿಯ ಶ್ರೀ ವಾಲ್ಮೀಕಿ ಗ್ರಾಮೀಣ ಸಹಕಾರ ಸಂಘದ ವತಿಯಿಂದ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಸಾಲ ಸೌಲಭ್ಯ ವಿತರಣೆ ಮಾಡಲಾಯಿತು. ಸಂಘದ ವಾರ್ಷಿಕ ಮಹಾಸಭೆ ಹಾಗೂ ಸಾಲ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸಂಘದ ಅಧ್ಯಕ್ಷ ಬಿದಲೂರು ಮುನಿಕೃಷ್ಣಪ್ಪ, ಮಹಿಳೆಯರ ಸ್ವಾವಲಂಬಿ ಬದುಕು ನಿರ್ಮಾಣದಲ್ಲಿ ಸಹಕಾರ ಸಂಘಗಳ ಪಾತ್ರ ಅತ್ಯಂತ ಮಹತ್ವದಾಗಿದೆ ಎಂದು ಹೇಳಿದರು. ಸ್ವಸಹಾಯ ಗುಂಪುಗಳ ಮೂಲಕ ಮಹಿಳೆಯರು ಆರ್ಥಿಕವಾಗಿ ಸದೃಢರಾಗುತ್ತಿದ್ದು, ಸಂಘದಿಂದ ದೊರೆಯುವ ಸಾಲ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಂಡು ಉದ್ಯಮಶೀಲತೆಯನ್ನು ಬೆಳೆಸಿಕೊಳ್ಳಬೇಕೆಂದು ಕರೆ ನೀಡಿದರು. ಸಂಘದ ಸದಸ್ಯರ ಸಹಕಾರದಿಂದ ಸಂಸ್ಥೆಯನ್ನು ಇನ್ನಷ್ಟು ಅಭಿವೃದ್ಧಿಪಡಿಸುವ ಗುರಿ ಹೊಂದಿದ್ದು, ಯುವ ಜನರಿಗೆ ಉಚಿತ ಕಂಪ್ಯೂಟರ್ ಶಿಕ್ಷಣವನ್ನು ನೀಡಲಾಗ್ತಾ ಇದೆ ಎಂದು ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ವಿವಿಧ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಸಾಲ ಮಂಜೂರಾತಿ ಪತ್ರಗಳನ್ನು ವಿತರಿಸಲಾಯಿತು. ಈ ವೇಳೆ ಫಲಾನುಭವಿಗಳು ಸಂಘದ ಕಾರ್ಯವನ್ನು ಶ್ಲಾಘಿಸಿ ಸಾಲ ಸೌಲಭ್ಯದಿಂದ ತಮ್ಮ ಆರ್ಥಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಉತ್ತೇಜನ ಸಿಗಲಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಸಂಘದ ಉಪಾಧ್ಯಕ್ಷ ರಾಧಾಕೃಷ್ಣನ್, ಕಾರ್ಯದರ್ಶಿ ಮಹೇಶ್, ನಿರ್ದೇಶಕರು ಹಾಗೂ ಮಹಿಳಾ ಸ್ವಸಹಾಯ ಗುಂಪುಗಳ ಸದಸ್ಯರು ಭಾಗವಹಿಸಿದರು. ಸುಮಾರು ಒಂದು 2 ವರ್ಷಕ್ಕೆ ರೀಚ್ ಆಯಿತು. ಪ್ರತಿ ಒಂದು ಹಳ್ಳಿಗೂ ನಮ್ಮ ಟೀಮ್ ಯಾರವರೇ, ನಮ್ಮ ಟೀಮ್ ಪೂರ್ತಿ ನಮ್ಮ ಸದಸ್ಯರು ಹೆಣ್ಣುಮಕ್ಕಳು ಸೇರಿ ಪ್ರತಿ ಒಂದು ಹಳ್ಳಿಗೆ ಹೋಗಿ ಪ್ರತಿ ಮನೆಯಲ್ಲಿ ಕುಂತ್ಕೊಂಡು ಒಂದು ಬ್ಯಾಂಕ್ ಮಾಡೋದು ಅಂತೇಳಿ. ಯಾಕೆ ಬ್ಯಾಂಕ್ ಮಾಡೋ ಉದ್ದೇಶ ಅಂತಂದರೆ ಬರೀ ಕಮ್ಮಿ ಪರ್ಸೆಂಟಲ್ಲಿ ಕೊಡಬೇಕು. ಸೊ ಒಂದು ಕೋಆಪರೇಟಿವ್ ಅಂತ ಮಾಡಿದಾಗ ನಿಮ್ಗೆ ಯಾವುದೇ ಇಲ್ಲೇನೇ ನಿಮ್ಗೊಂದು ಟ್ಯಾಕ್ಸ್ ಬರಲ್ಲ. ಇಲ್ಲಿ ಹೆಣ್ಮಕ್ಳು ಯಾರು 10 ಲಕ್ಷ ಇರಲಿ 20 ಲಕ್ಷ ಇರಲಿ, ನಿಮ್ಮ ಅಮೌಂಟ್ ಇಟ್ಟರೆ ಅದಕ್ಕೆ ಬಡ್ಡಿ ಕೊಡ್ತೀವಿ ನಾವು. ಬೇರೆ ಬ್ಯಾಂಕಲ್ಲಿ ಹೋದಾಗ, ನೀವು ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಹೋದಾಗ ನಿಮಗೆ ಅಲ್ಲಿ ಹೋದ ತಕ್ಷಣ ನಿಮಗೆ ಮೀಟರ್ ಬಡ್ಡಿ ಥರ ನೀವು 1 ಲಕ್ಷ ತೆಗೆದುಬಿಟ್ರೆ ಹೋಗಿ ಇಲ್ಲೊಂದು ಬ್ಯಾಂಕ್ ಆಫ್ ಇಂಡಿಯಾ ಒಂದು ಬ್ಯಾಂಕ್ ಐತಿ. ಆ ಬ್ಯಾಂಕಲ್ಲಿ ಹೋದ್ರೆ 20 ರೂಪಾಯಿ 30 ರೂಪಾಯಿ ಆಟೋಮೆಟಿಕ್ ಕಟ್ ಆಗುತ್ತೆ. 2 ಲಕ್ಷ ಮೇಲೆ ಹೋದ್ರೆ ನಮ್ಮಲ್ಲಿ ಇಲ್ಲ. ಡೈಲಿ ನಮ್ಮಲ್ಲಿ 2 ಲಕ್ಷ, ನೀವು 10 ಲಕ್ಷ ಇಲ್ಲಿ ಡೆಪಾಸಿಟ್ ಮಾಡಿದ್ರೆ ಡೈಲಿ 2 ಲಕ್ಷ ರೂಪಾಯಿ ನಾವು ಡೈಲಿ ಕೊಡ್ತೀವಿ. ನಿಮ್ಗೆ ಯಾವುದೇ ಒಂದು ಟ್ಯಾಕ್ಸ್ ನಮ್ಮಲ್ಲಿ ಬಿಡಲ್ಲ. ಇಂಪಾರ್ಟೆಂಟ್ ಏನು ಮಾಡ್ತೀವಿ, ನಮ್ಮ ಒಂದು ಕಮ್ಯುನಿಟಿ ಅಂತೇಳಿ ಒಂದು ಹೊಲಿಗೆದು ಫ್ರೀಯಾಗಿ ಕೊಡೋಣ, ಕಂಪ್ಲೀಟು ಫ್ರೀಯಾಗಿ ಕೊಡೋಣ ಅಂತೇಳಿ ಸುಮಾರು ನಾವು 1 ವರ್ಷದಿಂದ ಇಲ್ಲಿ ಕೆಲವೊಂದು ಹೆಣ್ಣು ಮಕ್ಕಳನ್ನ ಕಲಿಸೋದಕ್ಕೆ ಇಟ್ಕೊಂಡಿದ್ದೀವಿ. ನಮ್ಮಲ್ಲಿ ಒಂದು ಕರೆ ಮಾಡ್ತಾ ಇದ್ದೀವಿ, ಗ್ರೂಪಲ್ಲಿ ಹಾಕ್ತೀವಿ. ಯಾರಾದ್ರೂ ಬಂದು ಕಲಿಯೋದಕ್ಕೆ ಬೇರೆ ಕಡೆ ಹೋಗಿ 4,000 ರೂಪಾಯಿ ಕೊಡ್ತಾರೆ, 5,000 ರೂಪಾಯಿ ಕೊಡ್ತಾರೆ, ಬಂದು ಕಲ್ತ್ಕೊಳ್ಳೋದು ನಮ್ಮಲ್ಲಿ ಇದೊಂದು ಉಚಿತವಾಗಿ ಅಂದ್ರೆ ಯಾವುದೋ ಕೇಳಲ್ಲ ಅಂತಂದ್ರೆ ನಾವು ಏನು ಬಡ್ಡಿಯನ್ನು ನಾವು ಮಾಡಿದ್ವಲ್ಲ ನಾವು ಬರೀ ಅದ್ರ ಲೆಕ್ಕ ನಿಮಗೆ 0%. ನಾವೇನಾದ್ರೂ ಅಭಿವೃದ್ಧಿ ಆಗಲಿ ಬ್ಯಾಂಕಲ್ಲಿ ಈಗ ಒಂದು ಅಕೌಂಟ್ ಮಾಡೋದಕ್ಕೆ ನಾವು ಯಾಕೆ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ನಿಮ್ಗೆ ಇನ್ಸೂರೆನ್ಸ್ ನಮ್ಮ ಬ್ಯಾಂಕಿಂದಲೇ ಕೊಡ್ತೀವಿ. ಕೆಲವು ಅದನ್ನು ಯಾವ ಥರ ಕಟ್ಟೋದು ಏನಂತ ಇಲ್ಲಿ ಯಾಕಂದರೆ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಬಂದು ನಮ್ಮ ಬ್ಯಾಂಕಲ್ಲಿ ಇಂಡಿವಿಜುವಲ್ ಅಕೌಂಟ್ ಮಾಡಿ ನಿಮ್ಗೆ ಅದ್ರಲ್ಲಿ ಬರೋದಷ್ಟು ಒಂದು 1,000 ರೂಪಾಯಿ ಮಾಡಿದ್ದೀವಿ ನಾವು ಅಷ್ಟೇ. ಆಮೇಲೆ ಇನ್ಸೂರೆನ್ಸ್ ವರ್ಷ ಎಷ್ಟು ಕಟ್ಟಬೇಕಂತ ಫಿಕ್ಸ್ ಮಾಡ್ತೀವಿ. ಪ್ರತಿಯೊಬ್ಬರಿಗೆ ನಮ್ಮ ಹೆಣ್ಮಕ್ಳು ಬಂದು ಪರವಾಗಿ ನಾವು ಇನ್ನೊಂದು ತಿಳಿಸ್ತಾ ಇವತ್ತು ಮಹಿಳೆಯರು ಮುಂದೆ ಬರಬೇಕು, ಅವಾಗೆಲ್ಲ ಒಂದು ಜವಾಬ್ದಾರಿ ಕೊಡಬೇಕು. ನಮ್ಮ ಜನಾಂಗ ಸಂಘಟನೆ ಆಗಬೇಕು. ವ್ಯಕ್ತಿಗಳು ಒಂದು ಇನ್ಸಿಡೆಂಟ್ ಇವತ್ತು ಅದು ವಾಲ್ಮೀಕಿ ಗ್ರಾಮೀಣ ಸಹಕಾರ ಬ್ಯಾಂಕನ್ನು ಮಾಡಿದ್ದು. ಜೊತೆಗೆ ಏನು ಕಂಪ್ಯೂಟರ್ ತರಬೇತಿ ಮತ್ತು ಹೊಲಿಗೆ ತರಬೇತಿಯನ್ನು ಮಾಡಬೇಕು ಅಂತ ಈಗಾಗಲೇ ಭಾಳಷ್ಟು ಜನ ಮಕ್ಕಳು ಕಂಪ್ಯೂಟರ್ ತರಬೇತಿಯನ್ನು ನೀಡ್ತಾ ಇದ್ದಾರೆ. ಅದು ಮಕ್ಕಳಿಂದ ಇವತ್ತು ನಾವೇನು ಲೋನ್ ಕೊಡ್ತಾ ಇದ್ವಿ ನಿಮಗೆ ಒಂದು ಶಕ್ತಿ ಬರಲಿ ಅನ್ನೋ ಉದ್ದೇಶವನ್ನು ನೀವು ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಯಾವ ಥರ ಸಾಲಗಳು ತಗೊಳ್ತಾ ಇದ್ರು ಅದೇ ಥರ ನಮ್ಮ ಬ್ಯಾಂಕನ್ನ ನೀವು ಸಾಲಗಳು ತಗೋಬೇಕು ಮತ್ತು ಸಾಲ ಸಲ್ಲಿಸಬೇಕು. ಯಾರೋ ದುರುಪಯೋಗ ಕೊಟ್ಟಿದೆ. ಯಾಕಂದರೆ ಒಂದು ಸಂಘ ಯಾರೋ ಒಬ್ಬರು ಕೊಟ್ಟಿಲ್ಲ ಅಂತಂದರೆ ಸಂಘ ಮತ್ತು ಇದು ಅದನ್ನು ಇವು ಏನು ಗುಂಪಲ್ಲಿರ್ತೋ ಎಲ್ಲೋ ಹೊರತಾಗಿ ಅವ್ರಿಗೆ ಸಾಲ ಕಟ್ಟಿಸೋದು ಸಾಲ ತಗೊಳ್ಳೋದು ಎಲ್ಲ ಸಂಘ ಏನು 1 ಲಕ್ಷ ಒಂದೊಂದು ಗುಂಪಿಗೆ ಸಾಲ
ಕೊಡ್ತಾ ಇದ್ರು. ಮುಂದೆ ಅದು 2 ಲಕ್ಷ ಆಗೋದು, 3 ಲಕ್ಷ ಆಗೋದು, 10 ಲಕ್ಷ ಇದೆಲ್ಲ ಜಾಸ್ತಿ. ಈಗ ಯಾವ ಥರ ಉಳಿತಾಯ ಮಾಡ್ತೀರಿ, ಯಾವ ಥರ ಕೊಡ್ತೀರೋ ಅದ್ರ ಮೇಲೆ ನಿಮ್ಮೆಲ್ಲ ಡಿಪೆಂಡ್ ಆಗ್ತದೆ. ನೀವು ಬೇಗ ಬರ್ತಿದ್ರೆ ಉಳಿತಾಯ ಕಡಿಮೆ ಬೆಳೀತಾ ಇದ್ರು. ನೀವು ಏನು ಉಳಿತಾಯ ಯಾವ ಥರ ಮಾಡ್ತಾರೋ ನೀವು ಇದು ಕೊಡ್ತಾ ಇದ್ದೀವಿ, ಗ್ರೇಡ್ ಕೊಡ್ತಾ ಇದ್ದೀವಿ. ಅದೇ ಥರ ಎಲ್ಲರೂ ಪ್ರತಿಯೊಬ್ಬರು ಏನು ಗ್ರೇಡ್ ಕೊಡಬೇಕು, ಸ್ಟಾರ್ ಬರಬೇಕು, 1 ಸ್ಟಾರ್, ಸೆಕೆಂಡ್ ಸ್ಟಾರ್, 5 ಸ್ಟಾರ್ ಮಾಡಬೇಕು ಉದ್ದೇಶ ಇಟ್ಕೊಂಡು ನೀವೆಲ್ಲ ಗುಂಪಿನಲ್ಲಿ ಒಂದು ಉಳಿತಾಯ ಮಾಡೋದೆಲ್ಲ ಮಾಡಿ. ಆಮೇಲೆ ಜೊತೆಗೆ ಶ್ರೀ ವಾಲ್ಮೀಕಿ ನಮ್ಮ ಹೆಣ್ಮಕ್ಳಿಗೆ ಹೆಚ್ಚಾಗಿ ಅಭಿವೃದ್ಧಿ ಪಡೀಬೇಕು ಅಂತ ನಮ್ಮ ಸಂಘದಿಂದ ಅತಿ ಹೆಚ್ಚು ಕಡಿಮೆ ರೀತಿಯಲ್ಲಿ ಕಡಿಮೆ ಬಡ್ಡಿ ರೀತಿಯಲ್ಲಿ ನಾವು ಹಣವನ್ನು ಬಿಡುಗಡೆ ಮಾಡಬೇಕು ಅಂತ ಒಂದು ಸಂಘಕ್ಕೆ 1 ಲಕ್ಷ ಅದರ ರೀತಿಯಾಗಿ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ. ಮುಂದೆ ದಿನಗಳಲ್ಲಿ ಹೆಚ್ಚಾಗಿ ಸಂಘಗಳನ್ನು ಮಾಡಿ ಅಭಿವೃದ್ಧಿಯಾಗಿ ಪಡೆಯಬೇಕು ಅಂತ ನಾವು ತುಂಬ ಕಷ್ಟಬಿದ್ದು ನಾವು ಸಂಘವನ್ನು ಮಾಡಿದ್ದೀವಿ. ಮತ್ತೆ ಇದೇ ರೀತಿಯಾಗಿ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಮತ್ತೆ ಕಡಿಮೆ ಬಡ್ಡಿಯಲ್ಲಿ 85